ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರೆಲ್ಲ ಇವಾಗ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗಾಯ್ಸ್. ನಾನಿವತ್ತು ಕಾಯಿ ಹೋಳಿಗೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಯಾವುದೇ ಅತಿ ಹೆಚ್ಚು ಸಾಮಗ್ರಿಗಳನ್ನ ಬಳಸ್ತೇನೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಒಂದು 3 ಕಾಯಿನ ತುರಿದು ತೊಗೊಂಡಿದ್ದೀನಿ. ಮತ್ತು 3 ಕಾಯಿಗೆ 3 ಹಿಡಿಯಷ್ಟು ಅಕ್ಕಿನ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಅಕ್ಕಿ ಕಂದು ಬಣ್ಣಕ್ಕೆ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಅದು ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಗೈಸ್. ನೋಡ್ತಾ ಇರ್ಬೋದು, ಇವಾಗ ಅದು ಕಂದು ಬಣ್ಣ ಬಂದಿದೆ. ಅದಕ್ಕೆ ನಾನು ಕಾಯಿನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಕಾಯೆಲ್ಲ ಸೇರಿಸ್ಕೊಂಡ ನಂತರ ಬೆಲ್ಲನ ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಮತ್ತು ನಾನು ಕಾಯಿನ ರುಬ್ಕೊಂಡಿದ್ದೀನಿ. ಕಾಯಿನ ತುಂಬ ತೆಳ್ಳಗೆ ಮಾಡ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದರೆ ಅದು ಹೂನ ತೆಳ್ಳಗಾಗಿ ಹೋಗ್ಬಿಡುತ್ತೆ, ಗಟ್ಟಿ ಬರೋದಿಲ್ಲ. ಸೊ ಅದರಿಂದ ಕಾಯಿ ರುಬ್ಬಬೇಕಾದ್ರೆ ತುಂಬ ಕಡಿಮೆ ನೀರನ್ನ ಯೂಸ್ ಮಾಡ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಗೈಸ್. ನೋಡಿ ಯಾವ ಥರ ಬಂದಿದೆ ಅಂತ. ಅದು ಹಿಂಗೆ ಉಂಡೆ ಮಾಡಿದರೆ ಅದು ಉಂಡೆ ಥರನೇ ಇರಬೇಕು, ಕಸ್ಕೊಂಡು ಹೋಗಬಾರ್ದು. ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾನು ರುಬ್ಬಿರೋಂತಹ ಕಾಯಿನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದಂತಹ ಬೆಲ್ಲದ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ಒಂದು 3 ಜಾರ್ ಆಯಿತು, ಅದನ್ನು ರುಬ್ಕೊಂಡು ತಗೊಂಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಹೂನ ಮಾತ್ರ ತುಂಬ ತೆಳ್ಳಗೆ ಹೋಗ್ಬಿಡುತ್ತೆ, ತೊಟ್ಲಿಗೆ ಬರೋದಿಲ್ಲ. ಅದರಿಂದ ನೀವು ಸ್ವಲ್ಪ ನೀರನ್ನ ಸೇರಿಸಿ ಅದ್ರ ಜೊತೆಗೆ ಸೇರಿಸ್ಕೊಂಡು ಕೈಲಿ ನೋಡ್ಕೊಂಡೇ ರುಬ್ಕೊಳ್ಳಿ ಗೈಸ್. ನಾನು ಲಾಸ್ಟ್ ಜಾರ್ಗೆ ಒಂದು 4 ಏಲಕ್ಕಿನ ಸೇರಿಸಿ ರುಬ್ಬಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಜಾರಲ್ಲಿದ್ದಂತಹ ಕಾಯಿ ಎಲ್ಲ ಇದಕ್ಕೆ ಸೇರಿಸಿ ಇವಾಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ವೈಟ್ ಕಲರ್ ಇರೋದು ಫುಲ್ಲು ಕಾಫಿ ಕಲರ್ ಆಗಬೇಕು, ಅಲ್ಲಿವರೆಗೂ ಬೇಯಿಸಿಸ್ಕೊಳ್ಳಿ. ನೋಡಿ ಅಂಟ್ತಾ ಇಲ್ಲ, ಆ ಥರ ಬೇಯಬೇಕು ಗಾಯ್ಸ್. ನೆಕ್ಸ್ಟ್ ಅದನ್ನು ಹಾರ್ಲಿಕ್ಕಿಟ್ಟು ಮೈದಾನ ನಾನು ಕಲಿಸ್ಕೊಳ್ಳೋದಕ್ಕೆ ಅಂತ ತಗೊಂಡಿದ್ದೀನಿ. ಮೈದಾನ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು ಕೂಡ ಒಂದು 15 ಮಿನಿಟ್ಸ್ ನೆನೆಯೋಕೆ ಬಿಡಿ. ಅದೆಲ್ಲ ಆದಮೇಲೆ ಅದನ್ನು ಹೂನ ನೋಡಿ ತಗೊಂಡಿದ್ದೀನಿ. ಅದು ತಣ್ಣಗಾಗಿದೆ, ತುಂಬ ಚೆನ್ನಾಗಾಗಿದೆ, ಗಟ್ಟಿ ಇದೆ. ಅದನ್ನು ಮೈದದ ಜೊತೆ ಕ್ಲೋಸ್ ಮಾಡ್ಕೊಳ್ಳಿ. ತಾವನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಆ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಸ್ಯಾಂಪಲ್ ತೋರಿಸೋದಕ್ಕೆ 2ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ವೈಟ್ ಕಲರ್ ಕವರ್ನ ತಗೊಂಡಿದ್ದೀನಿ, ಯಾಕಂದರೆ ಅದು ಶೇಪೆಲ್ಲ ಚೆನ್ನಾಗಿ ಕಾಣಿಸುತ್ತೆ ತೊಟ್ಲಿಗೆ ಅಂತ. ನೆಕ್ಸ್ಟ್ ನಾನು ತವದ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಕಾಯಬೇಕು ತವ, ಆಮೇಲೆ ಹಾಕಿ. ನೋಡ್ತಾ ಇರ್ಬೋದು ಗೈಸ್, ನಾನು ಒಂದು 25 ಹೋಳ್ಗೆನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತೊಟ್ಲಿಕ್ಕಂತೂ ಸೂಪರಾಗಿತ್ತು. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ, ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ವಿಡಿಯೋನ ಕಂಪ್ಲೀಟ್ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಹ್ಯಾಪಿ ಕುಕಿಂಗ್.